ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಮೃತಧಾರೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆಗಳಂತೂ ಅದ್ದೂರಿಯಾಗಿ ಮೂಡಿಬರ್ತಾ ಇದೆ. ಮಲ್ಲಿ ಮತ್ತೆ ಈಗ ಆ ಹುಡುಗನ ಜೊತೆ ಮದುವೆ ಆಗುತ್ತಾ? ಖಂಡಿತವಾಗ್ಲೂ ಸುನಿಲ್ ಜೊತೆ. ಅದನ್ನ ನೋಡಬೇಕಾಗಿದೆ. ಜೊತೆಗೆ ಈಗ ನಮ್ಮ ಭೂಮಿಕಾ ಅವರು ಮದುವೆ ನಿಲ್ಸಕ್ಕೆ ಅಂತ ಹೋದವರು ಗೌತಮ್ ಅವರು ವಾಪಸ್ ಕರ್ಕೊಂಬಂದಿದ್ದಾರೆ. ಈ ಮದುವೆಯಲ್ಲಿ ಟ್ವಿಸ್ಟ್ ಏನು ಅಂದರೆ, ಒಂದು ಅತಿ ಕಷ್ಟಕರವಾದ ಒಂದು ಸಂಚಿಕೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಜಯದೇವು ಅಂದ್ಕೊಂಡಿದ್ದಾನೆ. ಆದರೆ ಕತೆಲೆ ಟ್ವಿಸ್ಟ್ ಥರ ಮಲ್ಲಿ ಮತ್ತು ಸುನೀಲನ ಮದುವೆ ಆಗ್ತಾ ಇದೆ. ಬನ್ನಿ ಆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಸಂಚಿಕೆ ಆರಂಭದಲ್ಲಿ ಈ ಕಡೆ ಮಲ್ಲಿ ಮತ್ತು ಈ ಸುನೀಲ್ ಇಬ್ಬರು ಸಹ ಮದುವೆ ಒಂದು ಮಂಟಪದಲ್ಲಿ ಕೂತಿರ್ತಾರೆ. ಅಲ್ಲಿಗೆ ಬಂದಂಥ ಭೂಮಿಕಾ ಮಲ್ಲಿನ ಮೊದಲು ಎಬ್ಬರಿಸಿ ಈ ಸುನೀಲನ ಬಂಡವಾಳನ ಬಯಲ್ಗೆಳಿಬೇಕು ಅಂತೇಳ್ಬಿಟ್ಟು ಜಯದೇವ್ಗೆ ಆವಾಜ್ ಹಾಕ್ಬಿಟ್ಟು ಬಂದಿರ್ತಾಳಲ್ಲ. ಈ ಕೆಲಸ ಮಾಡಲಿಕ್ಕೆ ಅಂತ ಹೋಗ್ತಾಳೆ. ಆದರೆ ಗೌತಮ್ ಭೂಮಿಕಾ ಅವ್ರನ್ನ ಕರ್ಕೊಂಬಂದು, ಭೂಮಿಕಾ ಏನು ಮಾಡ್ತಾ ಇದೆಯಾ ನೀನು ಅಂದಾಗ, ಗೌತಮ್ ಅವರೇ ನಿಮಗೆ ಗೊತ್ತಿಲ್ಲ, ಆ ಸುನೀಲು ಆ ಜಯದೇವ್ ಕಡೆಯವನು ಅಂತೇಳ್ಬಿಟ್ಟು ಹೇಳ್ತಾರೆ. ಅದು ನನಗೆ ಗೊತ್ತಿತ್ತು ಭೂಮಿಕಾ ಅವರೇ ಮೊದಲೇ ಅಂತೇಳ್ಬಿಟ್ಟು ಗೌತಮ್ ಅವರು ಹೇಳ್ತಾರೆ. ಮತ್ತು ಗೊತ್ತಿದ್ರು ಸುಮ್ಮನೆ ಇದ್ರ ನೀವು? ಮಲ್ಲಿ ಜೀವನ ಹಾಳಾಗಿ ಹೋಗ್ತಿದೆ. ಒಂದು ಸತಿ ಆ ಜಯದೇವ್ ಕೈಯಲ್ಲಿ ಅವಳ ಜೀವನ ಹಾಳಾಗೋಗಿದೆ, ಮತ್ತೆ ಹಾಳ ಮಾಡಬೇಕಾ ಅಂತೇಳ್ಬಿಟ್ಟು ಭೂಮಿಕಾ ಹೇಳ್ತಿರ್ತಾಳೆ. ನೋಡಿ ಭೂಮಿಕಾ ಅವರೇ, ನೀವು ಹೇಳೋ ಥರ ಯೋಚನೆ ನಾನು ಮಾಡಿದ್ದಾಯಿತು. ಆದರೆ ಸುನೀಲನ್ನು ನೋಡಿದ್ರೆ ಆ ರೀತಿ ಅನಿಸಲ್ಲ. ಸುನೀಲ ನಮ್ಮಲ್ಲಿಗೆ ಒಂದು ಒಳ್ಳೆ ಜೀವನನ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದಾಗ, ನೀವು ಹೇಳ್ತಾ ಇರೋದಲ್ಲ ನಮ್ಮ ಅನಿಸಿಕೆ ಗೌತಮ್ ಅವರೇ. ಆ ಸುನೀಲು ಜಯದೇವ್ ಕಳಿಸಿರೋನು, ಅವನು ಖಂಡಿತವಾಗ್ಲೂ ಮಲ್ಲಿ ಜೀವನನ ಹಾಳು ಮಾಡಿಬಿಡ್ತಾನೆ ಅಂತೇಳ್ಬಿಟ್ಟು ಭೂಮಿಕಾ ಹೇಳ್ತಾ ಇರ್ತಾಳೆ. ಇಲ್ಲ ಭೂಮಿಕಾ, ನನಗೆ ಸುನೀಲ್ ಮೇಲೆ ನಂಬಿಕೆ ಇದೆ. ಮಲ್ಲಿ ಜೊತೆ ಅವನು ಒಳ್ಳೆ ಜೀವನನ ನಡೆಸ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದ್ಬಿಟ್ಟು ಗೌತಮ್ ಒಂದು ನಂಬಿಕೆ ಮೇಲೆ ಹೇಳ್ತಾರೆ. ಈ ಕಡೆ ಸುನೀಲ್ಗೆ ಜಯದೇವು ಫೋನ್ ಮಾಡಿ, ನೋಡು ಆ ಭೂಮಿಕಾ ಅಲ್ಲಿಗೆ ಬರ್ತಾ ಇದ್ದಾಳೆ, ಅವಳಿಗೆ ವಿಚಾರ ಎಲ್ಲ ಲೀಕ್ ಆಗಿದೆ, ನೀನು ನನ್ನ ಕಡೆಯವನು ಅಂತಲೂ ಗೊತ್ತಾಗಿದೆ, ನೀನು ಏನು ಹಿಂದೆ ಮುಂದೆ ನೋಡದೆ ಕೊನೆ ಮೂಮೆಂಟಲ್ಲಿ ಆ ಮಲ್ಲಿಗೆ ತಾಳಿ ಕಟ್ತೆ ಅಲ್ಲಿಂದ ಬರ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಜಯದೇವು ಈ ಒಂದು ಸುನೀಲ್ಗೆ ಫೋನ್ ಮಾಡಿ ಹೇಳ್ತಾನೆ. ಈ ಕಡೆ ಸುನೀಲ್ಗೆ ಏನು ಮಾಡಬೇಕು, ಇಷ್ಟು ನಿಷ್ಕಲ್ಮಶವಾದ ಪ್ರೀತಿ ಕೊಟ್ಟಂಥ ಮಲ್ಲಿನ ಸುನೀಲ್ ಈಗ ದೂರ ಮಾಡ್ಕೋತಾರ, ಇಲ್ಲ ಮಲ್ಲಿಗೆ ತಾಳಿನ ಕಟ್ತಾರ ಅನ್ನೋದೇ ಈಗ ಕ್ಯೂರಿಯಾಸಿಟಿ ಆಗಿದೆ. ಭೂಮಿಕಾ ಇದ್ದವರು ಹಾಗಿದ್ರೆ ಈ ಮದುವೆ ನಿಲ್ಸೋದು ಬೇಡವಾ ಅಂತೀರಾ ಗೌತಮ್ ಅವರೇ? ಬೇಡ ಭೂಮಿಕಾ ಅವರೇ, ಯಾಕೆಂದರೆ ಸುನೀಲು ಒಳ್ಳೆ ಹುಡುಗ, ನಾವು ಕಂಡಂಗೆ ನಾನು ಮುಂಚೆನೇ ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಇದ್ರ ಬಗ್ಗೆ. ಅವನು ನಿಯತ್ತಾಗಿ ಪ್ರೀತಿ ಮಾಡಿದರೆ ಮಲ್ಲಿನ ಚೆನ್ನಾಗಿ ನೋಡ್ಕೋತಾನೆ. ಇಲ್ಲ ಜಯದೇವ್ ಮಾತನ್ನ ಕೇಳೋದಿದ್ರೆ ನಾವು ಮದುವೆನ ನಿಲ್ಲಿಸದೆ ಬೇಡ ಭೂಮಿಕಾ ಅವರೇ, ಅವನೇ ಮದುವೆ ನಿಲ್ಲಿಸ್ಬಿಟ್ಟು ಹೊರಟ್ಬಿಡ್ತಾನೆ ಅಂದ್ಬಿಟ್ಟು ಗೌತಮ್ ಹೇಳ್ತಾರೆ. ಹಾಗಂತೀರಾ ಅಂದಾಗ, ಹೌದು ಭೂಮಿಕಾ ಅವರೇ, ಬನ್ನಿ ಇವಾಗ ನಾವು ಮಂಟಪದ ಹತ್ರ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾರೆ ಇಬ್ರು ಸಹ. ಈಗ ಇನ್ನು ಆನಂದ್ ಇದ್ದರು, ಅಲ್ಲ ಕಣೋ ಗೆಳೆಯ, ನೀನು ಎಲ್ಲೋ ಹೋಗ್ತೀಯಾ, ಟೈಮು ಮುಹೂರ್ತ ಎಲ್ಲ ಮೀರಿ ಹೋಗ್ತಿದೆ, ನೀವು ನೋಡಿದ್ರೆ ಎಲ್ಲೋ ಕಳೆದೋಗ್ತಿರಲ್ಲ ಅದಕ್ಕೆ ಅಂತೇಳ್ಬಿಟ್ಟು ಆನಂದ್ ಹೇಳ್ತಿರ್ತಾರೆ. ಆಯಿತು ಅಂತೇಳ್ಬಿಟ್ಟು ಈ ಕಡೆ ಭೂಮಿಕಂಗೂ ಸಹ ಟೆನ್ಷನ್ ಆಗಿರುತ್ತೆ. ಮಲ್ಲಿ ಅಂತೂ ಏನು ಗೊತ್ತಿರಲ್ಲ ಪಾಪ, ಅವಳ ಪಾಡಿಗೆ ಅವಳು ಕೂತಿರ್ತಾಳೆ. ಈ ಕಡೆ ಜಯದೇವು ಒಂದೇ ಸಮ ಫೋನ್ ಮಾಡ್ತಾನೆ ಇರ್ತಾನೆ ಸುನಿಲ್ಗೆ. ಏಯ್ ಸುನೀಲ, ಮುಹೂರ್ತ ಹತ್ರ ಬಂತು ತಾನೆ, ಅಲ್ಲಿಂದ ಎದ್ದು ಬರ್ತಾ ಇರು ಅಂತೇಳ್ಬಿಟ್ಟು ಜಯದೇವ್ ಮತ್ತೆ ಫೋನ್ ಮಾಡ್ತಿದ್ರೆ, ಈ ಕಡೆ ಜಯದೇವ್ನ ಲವ್ವರು ಖಂಡಿತವಾಗ್ಲೂ ಆ ಸುನೀಲ ನೀನು ಹೇಳ್ದಂಗೆ ಕೇಳ್ತಾನ, ಖಂಡಿತ ಮಲ್ಲಿನ ಮದುವೆ ಆಗದೆ ಅಲ್ಲಿಂದ ಎದ್ದು ಬರ್ತಾನೆ ಅಂತೀರಾ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಯಾಕೆ ಎದ್ದು ಬರಲ್ಲ ಬೇಬಿ, ಎದ್ದು ಬರಲೇಬೇಕು. ಯಾಕೆ ಅಂದರೆ ಅವ್ನು ನಾನು ಕಳಿಸಿರೋ ಚೇಲ, ನಾನು ಕಳಿಸಿರೋ ನಾಯಿ ಥರ ಮಾತು ಕೇಳ್ಕೊ ಬರ್ತಾ ಇರ್ತಾನೆ ಅಂದ್ಬಿಟ್ಟು ಜಯದೇವ್ ಹೇಳ್ತಾ ಇರ್ತಾನೆ. ನನಗೇನೋ ಅವ್ನು ಆ ರೀತಿ ಮಾಡ್ತಾನೆ ಅಂತ ಅನ್ಸಲ್ಲ ಅಂದ್ಬಿಟ್ಟು ಈ ದಿಯಾ ಹೇಳ್ತಾ ಇರ್ತಾಳೆ. ನೋ ಬೇಬಿ, ಬಂದೇ ಬರ್ತಾನೆ ಅಂತೇಳ್ಬಿಟ್ಟು ಈ ಕೇಳಿ ಜಯದೇವ್ ಹೇಳ್ತಿದ್ರೆ, ಆ ಕಡೆ ಮಲ್ಲಿ ಮತ್ತು ಸುನೀಲ್ ಇಬ್ಬರು ಸಹ ಒಂದು ಮಂಟಪದಲ್ಲಿ ತಾಳಿ ಕಟ್ಟೋ ಸಮಯದಲ್ಲಿ ಖುಷಿಯಾಗಿ ಒಂದು ಯೋಚನೆ ಮಾಡ್ತಾನೆ ಸುನೀಲ್. ನಾನು ಮಲ್ಲಿಯವರ ಜೀವನನ ಹಾಳು ಮಾಡಬಾರ್ದು, ಯಾಕೆಂದರೆ ಜಯದೇವು ಎಷ್ಟೆಲ್ಲ ಇವ್ರ ಜೀವನದಲ್ಲಿ ಆಟ ಆಡಿದ್ದಾರೆ. ಮಲ್ಲಿ ಒಬ್ಬ ನಿಷ್ಕಲ್ಮಶವಾದ ಹಳ್ಳಿ ಹುಡುಗಿ, ಇಂಥ ಹುಡುಗಿಗೆ ಅನ್ಯಾಯ ಮಾಡಿದ್ರೆ ಆ ದೇವರು ನನ್ನ ಒಪ್ಪಲ್ಲ. ಇಲ್ಲ, ಖಂಡಿತವಾಗ್ಲೂ ನಾನು ಈ ಮದುವೆನ ನಿಲ್ಲಿಸಲ್ಲ ಅಂತೇಳ್ಬಿಟ್ಟು ಮಲ್ಲಿ ಕೊರಳಿಗೆ 3 ಗಂಟನ್ನ ಹಾಕ್ತಾನೆ ನಮ್ಮ ಸುನೀಲ್. ಅಂತೂ ಇಂತೂ ಮಲ್ಲಿ ಮತ್ತು ಸುನೀಲ್ನ ಮದುವೆ ಈಗ ಅದ್ದೂರಿಯಾಗಿ ನಡೆದಿದೆ. ಗೌತಮ್ ಇದ್ದವರು, ನೋಡ್ರಿ ಭೂಮಿಕಾ ಅವರೇ, ಇವರಿಬ್ರು ಜೀವನದಲ್ಲಿ ಚೆನ್ನಾಗೇ ಇರ್ತಾರೆ. ಆ ಜಯದೇವು ಏನೋ ಹೇಳಿ ಕಳಿಸಿದ್ದಾನೆ ಅಂತ ಸುನೀಲ್ ಆ ರೀತಿ ಮಾಡಲಿಲ್ಲ. ಜಯದೇವ್ ಹೇಳಿರೋ ಪ್ರಕಾರ ಈಗ ಅವರು ಆ ರೀತಿ ಮಾಡಬೇಕು ಅಂತಿದ್ರೆ ಮಲ್ಲಿಗೆ ತಾಳಿ ಕಟ್ತೆ ಈಗ ಎದ್ದೋಗ್ತಿದ್ದ, ನಮಗೆ ಅವಮಾನ ಆಗಲಿ, ಮಲ್ಲಿ ಜೀವನ ಹಾಳಾಗೋಗ್ಲಿ, ಮಂಟಪದ ಹತ್ರ ಮದುವೆ ಬಂದು ನಿಂತೋದ್ರೆ ಎಷ್ಟು ಅವಮಾನ ಆಗುತ್ತೆ ಒಂದು ಹೆಣ್ಣಿಗೆ ಅನ್ನೋದು ಗೊತ್ತಿಲ್ವಾ? ಆ ರೀತಿ ಮಾಡಲಿಲ್ಲ ಅಂದರೆ ಸುನೀಲ್ ತುಂಬ ಒಳ್ಳೆ ಹುಡುಗ ಅಂತೇಳ್ಬಿಟ್ಟು ಗೌತಮ್ ಹೇಳ್ತಿರ್ತಾರೆ. ಈ ಕಡೆ ಮದುವೆ ಆಗ್ತಿದ್ದಂಗೆ ಕೇಳಿ ಜಯದೇವ್ಗೆ ಫೋನು ಆಗುತ್ತೆ. ಸುನೀಲ ಮಲ್ಲಿ ಕೊರಳಿಗೆ ತಾಳಿ ಕಟ್ಬಿಟ್ಟ, ಈಗ ಅವರಿಬ್ಬರು ಗಂಡ ಹೆಂಡ್ತಿ ಆದರು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಕಾ ತಾಳಿಯೆಲ್ಲ ಕಟ್ಟಾದ್ಮೇಲೆ ಬಂದು ಸುನೀಲ್ ಹತ್ರ, ನೀನು ಜಯದೇವ್ ಕಳಿಸಿರೋ ತಾನೆ, ನಮ್ಮ ಮಲ್ಲಿ ಜೀವನನ ಹಾಳು ಮಾಡಲ್ಲ ತಾನೆ ಅಂದಾಗ, ದಯವಿಟ್ಟು ನನ್ನ ಕ್ಷಮಿಸಿ, ಅವ್ರ ಜೊತೆ ಸೇರಿಕೊಂಡು ನಾನು ಮಲ್ಲಿ ಜೀವನನ ಹಾಳು ಮಾಡಬೇಕು ಅಂತ ಬಂದಿದ್ದೆ. ಆದರೆ ಇವರ ಒಳ್ಳೆ ಮನಸ್ಸು ಒಳ್ಳೆ ಪ್ರೀತಿಗೆ ನಾನು ಸೋತೋದೆ, ನಾನು ಯಾವತ್ತೂ ಮಲ್ಲಿಗೆ ಅನ್ಯಾಯ ಮಾಡಲ್ಲ ಅಂತೇಳ್ಬಿಟ್ಟು ಭೂಮಿಕಾಗೆ ಮಾತು ಕೊಡ್ತಾರೆ ಸುನೀಲ್ ಅವರು. ನಾನು ಹೇಳಿಲ್ವಾ ಭೂಮಿಕಾ ಅವರೇ, ಸುನೀಲ್
ಹುಡುಗ ಅಲ್ಲ ಅಂತ ಹೇಳ್ಬಿಟ್ಟು ಗೌತಮು ಹೇಳ್ತಾರೆ. ಈಗ ಜಯದೇವ್ಗೆ ಬಾಯಿಗೆ ಮಣ್ಣು ತಿನ್ನಿಸಿದ್ದಾನೆ ನಮ್ಮ ಸುನೀಲ್ ಅಂತಲೇ ಹೇಳ್ಬೋದು. ಮಲ್ಲಿ ಅಕ್ಕರೆ ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಏನಿಲ್ಲ ಮಲ್ಲಿ ನೀನು ಸುಮ್ಮನಿರು ಅಂತ ಹೇಳ್ಬಿಟ್ಟು ಭೂಮಿಕಾ ಏನೂ ಹೇಳೋಕ್ಕೋಗಲ್ಲ. ಆಮೇಲೆ ಎಲ್ಲ ಮಲ್ಲಿ ಹತ್ರ ಹೇಳೋಣ ಅಂತ. ಒಟ್ಟಿನಲ್ಲಿ ಸಂಚಿಕೆ ಸುಖಾಂತ್ಯವಾಗಿ ಅಂತ್ಯವಾಗಿದೆ ಈ ಒಂದು ಅಮೃತಧಾರೆ ಸೀರಿಯಲ್ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಸಂಚಿಕೆ ಮಲ್ಲಿ ಮತ್ತು ನಮ್ಮ ಸುನೀಲ್ನ ಮದುವೆ.